ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಈಗ ಪ್ರಾಯಶಃ ಇರಾನ್ ಮತ್ತು ಅಮೆರಿಕ ಯುದ್ಧವನ್ನು ಹೊರತುಪಡಿಸಿದರೆ ಈಗ ನಾನು ಪ್ರಸ್ತಾಪಿಸುತ್ತಿರುವ ವಿಚಾರ ವಿಶ್ವಾದ್ಯಂತ ಚರ್ಚೆಗೆ ಗ್ರಾಸವನ್ನು ಒದಗಿಸಿದೆ. ಹಲವು ವಿದೇಶಿ ಪತ್ರಿಕೆಗಳು ಈ ಬಗ್ಗೆ ತಮ್ಮ ವರದಿಗಳನ್ನು ಪ್ರಕಟಿಸಿವೆ. ಅದು ಯಾವುದು? ಅದು ಪ್ರಧಾನಿ ನರೇಂದ್ರ ಮೋದಿಯವರ ವಿದೇಶ ಪರ್ಯಟನ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಪತ್ರಿಕೆಗಳು, ಜನತಾಂತ್ರಿಕವಾದಿಗಳು, ಪ್ರಜಾಪ್ರಭುತ್ವವಾದಿಗಳು ಯಾವ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಭಾರತೀಯರಾದ ನಮಗೆ ಒಂದು ರೀತಿಯಲ್ಲಿ ತಲೆ ತಗ್ಗಿಸುವಂತೆ ಮಾಡುತ್ತೆ. ಅದನ್ನೇ ಇವತ್ತು ತಮ್ಮ ಮುಂದೆ ನಾನು ಇಡೋದಕ್ಕೆ ಇಷ್ಟಪಡ್ತೀನಿ. ವಿದೇಶಿ ಪತ್ರಿಕೆಗಳು ಏನು ಹೇಳಿದ್ವು ಮೋದಿಯವರ ಈ ಪ್ರವಾಸದ ಬಗ್ಗೆ ಅಂತ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತೀಯ ವಿದೇಶಾಂಗ ಇಲಾಖೆ ಕೂಡ ಅದಕ್ಕೊಂದು ರಿಯಾಕ್ಷನ್ ಅನ್ನ, ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ಒಂದು, ಅವರ ಈ ಪ್ರವಾಸದ ಲಾಸ್ಟ್ ಲೆಗ್ ನಲ್ಲಿ ನ್ಯೂಜಿಲೆಂಡ್ಗೆ ಹೋದಾಗದ್ದು ಅದೇನು ತಪ್ಪು ಅಂತನಲ್ಲ, ಅಲ್ಲಿ ಪತ್ರಿಕೆಗಳೆಲ್ಲ ಬಂದಂತ ಪ್ರಕಾರ. ಸೊ ಭಾರತದ ಪ್ರಧಾನಿ ಅವರು ಹೋದಾಗ ಅವರಿಗೆ ಮಧ್ಯದಲ್ಲಿ ನ್ಯಾಪ್ ಮಾಡುವುದಕ್ಕೆ ಅವಕಾಶ, ನ್ಯಾಪ್ ಅಂದ್ರೆ ಸ್ವಲ್ಪ ನಿದ್ರೆ ಮಾಡುವುದಕ್ಕೆ, ವಿಶ್ರಾಂತಿ ಪಡೆಯೋದಕ್ಕೆ ಅವಕಾಶ ಬೇಕು ಪ್ರವಾಸದಲ್ಲಿ ಅಂತ ಕೇಳಿದ್ರು ಅನ್ನೋದು ಒಂದು. ಇನ್ನೊಂದು, ಮೆಟ್ಟಿಲುಗಳನ್ನ ಹತ್ತಕ್ಕಾಗಲ್ಲ, ಮೆಟ್ಟಿಲುಗಳು ಜಾಸ್ತಿ ಇರ್ಕೂಡ್ದು ಅಂತ ಕೇಳಿದ್ರು. ತಪ್ಪಲ್ಲ, ವಯಸ್ಸಾಗಿದೆ. ಈ ವಯಸ್ಸಾದವ್ರಿಗೆ ಮಧ್ಯೆ ಮಧ್ಯೆ ನಿದ್ರೆ ಬರುವುದು ಬಹಳ ಸಹಜವಾದದ್ದು, ದೇಹ ಹಾಗೆ ಇರುತ್ತೆ. ಆದ್ರಿಂದ ಮೀಟಿಂಗ್ಗಳ ನಡುವೆ ನಿದ್ರೆ ಮಾಡುವುದಕ್ಕೆ ಅವಕಾಶ ಬೇಕು ಅಂತ ಕೇಳಿದ್ರೆ ಅದು ತಪ್ಪಲ್ಲ. ಹಾಗೇನೆ ಮೆಟ್ಟಿಲುಗಳು, ತುಂಬಾ ಎತ್ತರದ ಮೆಟ್ಟಿಲುಗಳಿದ್ರೆ ಹತ್ತೋದು ಕಷ್ಟ ಆಗುತ್ತೆ ವಯಸ್ಸಾದ್ಮೇಲೆ. ಸೊ ಅದರಿಂದನೂ ಎತ್ತರದ ಮೆಟ್ಟಿಲುಗಳು ಇರ್ಕೂಡ್ದಕ್ಕೆ ಎಲ್ಲಿ ಇಲ್ಲವೋ ಅಲ್ಲಿ ಕಾರ್ಯಕ್ರಮನೋ ಮೀಟಿಂಗ್ಗಳು ಇನ್ನೊಂದು ವ್ಯವಸ್ಥೆ ಮಾಡಿ ಅಂತ ಕೇಳಿದ್ರು ತಪ್ಪಲ್ಲ. ಇವೆರಡು ವಿಚಾರ. ಆದ್ರೆ ಇನ್ನೊಂದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇರುವುದೇನು ಅಂದ್ರೆ, ಭಾರತದ ಪ್ರಧಾನಿಗಳು ಯಾಕೆ ಮಾಧ್ಯಮವನ್ನ ಎದುರಿಸ್ತಾ ಇಲ್ಲ, ಯಾಕೆ ಅವರು ಮಾಧ್ಯಮದ ಮುಂದೆ ಮಾತನಾಡದೇನೆ ಪಲಾಯನವಾದಿಯಂತೆ ವರ್ತಿಸ್ತಾರೆ? ಈ ಬಗ್ಗೆ ವಿಶ್ವದ ಹಲವಾರು ಪತ್ರಿಕೆಗಳಲ್ಲಿ, ಹಾಗೆಯೇ ಬೇರೆ ಬೇರೆ ಜನತಾಂತ್ರಿಕವಾದಿಗಳು ಅದಕ್ಕೆ ಏನ್ ಹೇಳಿದ್ದಾರೆ ಅನ್ನೋದನ್ನ ತಮಗೆ ತಿಳಿಸೋದಕ್ಕೆ ಯತ್ನ ಮಾಡ್ತೀನಿ, ಅಭಿಪ್ರಾಯವನ್ನು. ಅದಾದ್ಮೇಲೆ ಮೊದಲು ನಾನು ಪ್ರಾರಂಭ ಮಾಡೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರು ನೀಡಿದ ಸಮಜಾಯಿಷಿ. ಸೊ ಈ ಸಮಜಾಯಿಷಿ ಏನು ಅಂದ್ರೆ, ನೋಡಿ, ಈ ಬ್ಯೂರೋಕ್ರಸಿ ಅನ್ನೋದು ಎಂತ ಮೂರ್ಖರು ಅಯೋಗ್ಯರು ಆಗಿರ್ತಾರೆ. ಅವ್ರು ಕೊಟ್ಟ ಸಮಜಾಯಿಷಿ ಏನ್ ಗೊತ್ತಾ? ನರೇಂದ್ರ ಮೋದಿ ಅವರು ಏನಿದ್ದಾರೆ, ಅವರು ಏನು ಹೇಳಬೇಕೋ ದೇಶದ ಜನತೆಗೆ ನೇರವಾಗಿ ಜನತೆಗೆ ಹೇಳ್ತಾರೆ. ಅವ್ರಿಗೆ ಮಧ್ಯವರ್ತಿಗಳು ಬೇಕಾಗಿಲ್ಲ. ಮೋದಿ ಡೋಂಟ್ ವಾಂಟ್ ಎ ಮಿಡ್ಲ್ ಮ್ಯಾನ್. ಈ ರೀತಿ ಹೇಳುವ ಮೂಲಕ ಭಾರತೀಯ ಪತ್ರಕರ್ತರನ್ನ ಮಧ್ಯವರ್ತಿಗಳು ಮತ್ತು ಅಂತ ಹೇಳಿ ಮೋದಿ ಆಡಳಿತ ಕರೆದಿದೆ. ಗೋಧಿ ಮೀಡಿಯಾದವರ ತಲೆ ಮೇಲೆ ಇದು ಚಪ್ಪಡಿ ಕಲ್ಲು ಎಳೆದಾಗ ಮಾತ್ರ ಅಲ್ಲ, ಇಡೀ ಮೀಡಿಯಾದ ಮರ್ಯಾದೆಯನ್ನ ಮಧ್ಯವರ್ತಿಗಳು, ಮಿಡ್ಲ್ ಮ್ಯಾನ್ ಅಂದ್ರೆ ಮಿಡ್ಲ್ ಮ್ಯಾನ್ ಅನ್ನುವ ಮೂಲಕ ಮಾಧ್ಯಮಕ್ಕಿರುವಂತಹ ಈ ಫೋರ್ತ್ ಪಿಲ್ಲರ್ ಅಂತ ನಾವೇನ್ ನಂಬ್ಕೊ ಬಂದಿದ್ದೀವಿ, ಅದನ್ನ, ಆ ಪಿಲ್ಲರ್ ಅನ್ನೇ ಉರುಳಿಸುವ ಕೆಲಸವನ್ನ ಈ ಮೋದಿ ಆಡಳಿತ ವಿದೇಶಾಂಗ ಇಲಾಖೆ ಮಾಡಿದೆ, ಮಧ್ಯವರ್ತಿಗಳು. ಇದಕ್ಕೆ ಒಂದು ಸಣ್ಣ ಪ್ರತಿಭಟನೆ ಕೂಡ ನಮ್ಮ ಮಾಧ್ಯಮ ಸಂಸ್ಥೆಗಳಿಂದ ಬಂದಿಲ್ಲ ಅನ್ನೋದನ್ನು ಗಮನಿಸಿ. ಯಾವ ಸ್ಥಿತಿಗೆ ಬಂದು ತಲುಪಿದೀವಿ. ಇನ್ನು ವಿದೇಶಿ ಪತ್ರಿಕೆಗಳು ಏನೇನು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಈ ಒಂದು ಮಾಧ್ಯಮದಿಂದ ತಪ್ಪಿಸಿಕೊಂಡು ಹೋಗುವ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ. ಒಂದು, CNN ನ ಕ್ರಿಸ್ಟಿಯಾನ ಅನಾಪೋ ಅವರು ಹೇಳ್ತಾರೆ, ವಿಶ್ವದ ಹಲವು ಪ್ರಜಾಪ್ರಭುತ್ವ ರಾಷ್ಟ್ರಗಳು ನಾಯಕರೇನಿದ್ದಾರೆ ಅವರು ನಿಯಮಿತವಾಗಿ ಮಾಧ್ಯಮದವನ್ನ ಇಂಟ್ರಾಕ್ಟ್ ಮಾಡ್ತಾರೆ. ಆದ್ರೆ ಭಾರತದ ಪ್ರಧಾನಿಯವರು ಮಾಧ್ಯಮ ಜೊತೆ ಇಂಟ್ರಾಕ್ಟ್ ಮಾಡದೆ ಪಲಾಯನವಾದಿಯಾಗಿದ್ದಾರೆ. ಅವರು ಮಾಧ್ಯಮದ ಜೊತೆ ಮಾತನಾಡೋದೇ ಇಲ್ಲ. ಆ ಮೂಲಕ ಭಾರತದಂತಹ ದೊಡ್ಡ ಪ್ರಜಾಪ್ರಭುತ್ವ ಏನಿದೆಯಲ್ಲ, ಈ ಪ್ರಜಾಪ್ರಭುತ್ವದಲ್ಲಿ ಇರುವಂತಹ ನಾಯಕರುಗಳೇನಿದ್ದಾರೆ ಅವರು ಜನತಾಂತ್ರಿಕ ಮೌಲ್ಯಗಳನ್ನ ನಾಶಪಡಿಸ್ತಿದ್ದಾರೆ ಅನ್ನೋ ಮಾತನ್ನ CNN ನ ಪತ್ರಕರ್ತರು ಹೇಳಿದ್ದಾರೆ. ಸೊ ಮೋದಿ ಅವ್ರ ಬಗ್ಗೆ. ಇನ್ನು ಸ್ಟೀವನ್ ಎರೆಂಗರ್ ಅನ್ನೋ ಪತ್ರಕರ್ತರು ಹೇಳ್ತಾರೆ, ಭಾರತದ ರಾಜಕೀಯ ಸಂವಹನದ ಶೈಲಿ ಇದೆಯಲ್ಲ, ಅದು ಎಂಥ ಅಪಾಯಕಾರಿ ಸ್ಥಿತಿಯನ್ನು ತಲುಪಿದೆ ಅನ್ನೋದನ್ನ ಅವರು ಹೇಳ್ತಾರೆ.
ಮೋದಿ ನಿಯಂತ್ರಿತ ಮಾಧ್ಯಮ ಸಂಪರ್ಕವನ್ನು ಇಟ್ಟುಕೊಳ್ತಾರೆ ಅಂತ. ನಿಯಂತ್ರಿತ ಮಾಧ್ಯಮ ಮೋದಿ ಅವರು ಅಂದ್ರೆ ಭಾರತದ ಮಾಧ್ಯಮವೇ ನಿಯಂತ್ರಿತ ಮಾಧ್ಯಮ ಆಗಿದೆ. ಇದು ಜನತಂತ್ರದ ಮೌಲ್ಯಗಳನ್ನ ನಾಶಪಡಿಸುತ್ತೆ. ಇಂಡಿಯಾ ಇಸ್ ಎ ವೆರಿ ಬಿಗ್ ಡೆಮೋಕ್ರೆಟಿಕ್ ಕಂಟ್ರಿ ಬಟ್ ಇಟ್ ನಾಟ್ ಇಟ್ಸ್ ಲೀಡರ್ಸ್. ಸೊ ಮೋದಿ ಅವರು ಜನತಂತ್ರವಾದಿ ಅಲ್ಲ, ಈಸ್ ನಾಟ್ ಎ ಡೆಮೋಕ್ರಾಟ್, ಈ ಜಸ್ಟ್ ಲೈಕ್ ಎ ಸರ್ವಾಧಿಕಾರಿ ಅನ್ನುವ ಮಾತನ್ನು ಕೂಡ ಈ ವಿದೇಶಿ ಇವರು ಹೇಳ್ತಾರೆ. ಅವರಿಗೆ ನಿಯಂತ್ರಿತ ಮಾಧ್ಯಮ ಮಾತ್ರ ಬೇಕು. ನಿಯಂತ್ರಿತ ಮಾಧ್ಯಮ ಅಂದ್ರೆ ಏನು? ಅವರ ಅಡಿಯಾಳ ಆಗಿರುವ ಮಾಧ್ಯಮ ಅಂತ. ಅವ್ರು ಏನನ್ನು ಹೇಳ್ತಾರೆ ಅದನ್ನು ಮಾತ್ರ ಯಾವುದೇ ಪ್ರಶ್ನೆ ಕೇಳದೆ ಅದನ್ನ ಪ್ರಸಾರ ಮಾಡುವಂತವರು ಅನ್ನೋ ಮಾತನ್ನ ಅದು ಹೇಳುತ್ತೆ. ಇನ್ನು ಕಮಿಟಿ ಟು ಪ್ರೊಟೆಕ್ಟ್ ಜರ್ನಲಿಸ್ಟ್ ಅನ್ನೋ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇದೆ, ಅದು ಕೂಡ ರಿಯಾಕ್ಟ್ ಮಾಡಿದೆ. ಈ ಕಮಿಟಿ ಟು ಪ್ರೊಟೆಕ್ಟ್ ಜರ್ನಲಿಸ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಭಾರತದಲ್ಲಿ ಮಾಧ್ಯಮ ಸ್ವಾತಂತ್ರ್ಯ ಏನಿದೆಯಲ್ಲ, ಈ ಮಾಧ್ಯಮ ಸ್ವಾತಂತ್ರ್ಯ ಅನ್ನೋದು ನಶಿಸಿ ಹೋಗ್ತಾ ಇದೆ ಅಂತ. ಸರ್ಕಾರ ಮತ್ತು ಮಾಧ್ಯಮಗಳ ನಡುವೆ ಮುಕ್ತ ಸಂವಾದ ಕೂಡ ಇಲ್ಲ. ಆದ್ದರಿಂದ ಭಾರತೀಯ ಮಾಧ್ಯಮ ಏನು ಗೋಧಿ ಮೀಡಿಯಾ ಅಂತ ನಾವು ಕರಿತೀವಿ, ಅದು ನಿಜ ಅನ್ನೋ ಮಾತನ್ನ ಕಮಿಟಿ ಟು ಪ್ರೊಟೆಕ್ಟ್ ಜರ್ನಲಿಸ್ಟ್ ಎನ್ನುತ್ತೆ. ಹಾಗೆಯೇ ಇಂಟರ್ನ್ಯಾಷನಲ್ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನೋ ಸಂಸ್ಥೆ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದೆ. ಅದು ಹೇಳುತ್ತೆ, ಭಾರತದ ಮಾಧ್ಯಮ ಸ್ವಾತಂತ್ರ್ಯದ ಸೂಚ್ಯಂಕ ಇದೆಯಲ್ಲ, ಸೂಚ್ಯಂಕವನ್ನ ಗಮನಿಸಿ ಅದು ಯಾವ ಮಟ್ಟಕ್ಕೆ ಕುಸಿದಿದೆ ಅನ್ನೋದು. ಅದ್ರ ಜೊತೆಗೆ ಆಡಳಿತ ಏನಿದೆ, ಭಾರತದ ಆಡಳಿತ ಏನಿದೆ, ಅದು ಮುಕ್ತವಾದ ಸಂವಹನವನ್ನು ನಡೆಸುವುದಕ್ಕೆ ಅದು ವಿರುದ್ಧವಾಗಿದೆ. ದೇ ಡೋಂಟ್ ವಾಂಟ್ ಟು ಇಂಟ್ರಾಕ್ಟ್ ವಿತ್ ಮೀಡಿಯಾ. ಅದರ ಮೂಲಕ ಅಂದ್ರೆ ದೇಶದ ಜನರಿಗೆ ಏನನ್ನ ತಲುಪಿಸಬೇಕೋ ಅದನ್ನು ತಲುಪಿಸುವುದಂತೆ ಈ ಪ್ರೊಟೆಕ್ಟೆಡ್ ಮೀಡಿಯಾ ಇಟ್ಟುಕೊಂಡು ಮೋದಿ ಆಡಳಿತ ಕೆಲಸ ಮಾಡ್ತಿದೆ ಅಂತ ಅನ್ನತ್ತೆ. ಹಾಗೆಯೇ ಪ್ರಮಿಳಾ ಜೈಪಾಲ್ ಅನ್ನುವ ಪತ್ರಕರ್ತ ಕೂಡ ಅವರು ಹೇಳ್ತಾರೆ, ಭಾರತದ ಪ್ರಜಾಪ್ರಭುತ್ವ ಮತ್ತು ನಾಗರಿಕ ಹಕ್ಕುಗಳ ವಿಚಾರ ಏನಿದೆ, ಈ ವಿಚಾರದಲ್ಲಿ ಭಾರತ ಒಂದು ಕಳವಳಕಾರಿ ಹಂತವನ್ನ ತಲುಪಿಟ್ಟಿದೆ. ಯಾಕೆಂದ್ರೆ ಇಲ್ಲಿ ನಾಗರಿಕ ಹಕ್ಕುಗಳ ಬಗ್ಗೆ ಆಗ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಆಗ್ಲಿ ಭಾರತದಲ್ಲಿ ಮಾತನಾಡುವ ಸ್ಥಿತಿ ಈಗ ಉಳಿದಿಲ್ಲ. ಭಾರತ ಏನು ಯೂಶುವಲಿ ಎಲ್ಲ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ಸರ್ಕಾರ ಮತ್ತು ಮಾಧ್ಯಮದ ನಡುವೆ ಒಂದು ಮುಕ್ತ ಸಂವಾದ ಏನ್ ನಡೀತಲ್ಲ, ಅದೇ ಇಂಡಿಯಾದಲ್ಲಿ ಡಿಸ್ಅಪಿಯರ್ ಆಗಿದೆ. ಈ ಮುಕ್ತ ಸಂವಾದ ಇಲ್ಲೋದ ಮೂಲಕ ಜನತಂತ್ರ ಕುಸಿಯುತ್ತಿದೆ ಅನ್ನೋ ಮಾತನ್ನ ಅದು ಹೇಳ್ತಾರೆ. ಹಾಗೇನೆ ಬೆರ್ನಿ ಶೇಂಡರ್ಸ್ ಅನ್ನೋ ಪತ್ರಕರ್ತರು ಹೇಳ್ತಾರೆ, ವಿಶ್ವದ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಮಾಧ್ಯಮ ಸ್ವಾತಂತ್ರ್ಯ ಮತ್ತು ಸರ್ಕಾರದ ಉತ್ತರದಾಯಿತ್ವವನ್ನ ಕಾಪಾಡಬೇಕಾಗಿದೆ. ಆದರೆ ಭಾರತದಲ್ಲಿ ಸರ್ಕಾರದ ಉತ್ತರದಾಯಿತ್ವ ಅಥವಾ ಅಕೌಂಟಬಿಲಿಟಿ ಅನ್ನೋದು ಇಲ್ವೇ ಇಲ್ಲ. ಯಾಕೆಂದ್ರೆ ಸರ್ಕಾರವನ್ನ ಪ್ರಶ್ನಿಸೋದಿದೆಯಲ್ಲ, ಅದು ಇಂಡಿಯಾದಲ್ಲಿ ದೇಶದ್ರೋಹ ಅಂತ ಕನ್ಸಿಡರ್ ಆಗುವ ಹಂತವನ್ನು ತಲುಪಿದೆ ಇಲ್ಲಿ ಅಂತ. ನೀವು ಯಾರನ್ನೂ ಪ್ರಶ್ನಿಸುವಂತೆ ಇಲ್ಲ. ಇದು ಒಂಥರ ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿ ಇದು ಅಂತ. ಅದರ ಜೊತೆಗೆ ಅದು ಅವರು ನೆನಪಿಸ್ತಾರೆ ಏನು ಅಂತಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಪತ್ರಿಕಾಗೋಷ್ಠಿಯನ್ನೇ ತಪ್ಪಿಸಿಕೊಂಡು ಹೋಗುವ ಮೂಲಕ ಅವರು ಜನತಂತ್ರದ ಮೂಲಭೂತ ತತ್ವಾದರ್ಶಗಳೇನಿದ್ದಾರೆ ಅದನ್ನೇ ಅವರು ನಾಶಪಡಿಸ್ತಿದ್ದಾರೆ ಅನ್ನುವ ಮಾತನ್ನ ಅವರು ಹೇಳ್ತಾರೆ. ಹಾಗೇನೆ ಕ್ಯಾರಿಸ್ ವ್ಯಾನ್ ಹಾಲನ್ ಅನ್ನೋ ಪತ್ರಕರ್ತರು ಹೇಳೋ ಪ್ರಕಾರ, ಭಾರತದಲ್ಲಿ ಪ್ರಜಾಪ್ರಭುತ್ವ ಮತ್ತು ನಾಗರಿಕ ಹಕ್ಕುಗಳೇನಿವೆ ಅದು ಸಂಪೂರ್ಣವಾಗಿ ಕುಸಿಯುತ್ತಿದೆ ಅನ್ನುವ ಮಾತನ್ನು ಅವರು ಹೇಳ್ತಾರೆ. ಹಾಗೇನೆ ಇವನ್ ರಾಜಕಾರಣಿಗಳು ಕೂಡ, ನೀವು ಅಮೆರಿಕದ ಡೆಮೋಕ್ರೇಟ್ಸ್ಗಳು, ವಿಶ್ವದ ಬೇರೆ ಬೇರೆ ಡೆಮೋಕ್ರೇಟ್ಸ್ಗಳು ಕೂಡ ಭಾರತದಲ್ಲಿ ಆಗುತ್ತಿರುವ ಈ ಪರಿಸ್ಥಿತಿಯ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಯಾರ್ಯಾರು ವ್ಯಕ್ತಪಡಿಸಿದ್ದಾರೆ ಅನ್ನುವ ವಿವರಗಳು ಕೂಡ ನನ್ನ ಬಳಿ ಇದೆ. ಇನ್ನು ನೋಡಿ ಎಂತೆಂತದಂದ್ರೆ, ಒಂದು ಸ್ಪೆಸಿಫಿಕ್ ಕ್ರಿಟಿಸಿಸಮ್ ಫ್ರಮ್ ಇಂಟರ್ನ್ಯಾಷನಲ್ ಮೀಡಿಯಾ ಏನೇನು ಅನ್ನೋದು, ದ ನ್ಯಾಮನ್ ಫೌಂಡೇಶನ್ ಫಾರ್ ಜರ್ನಲಿಸಂ US ಅದು ಕೂಡ ಈ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸಿದೆ. ಅವರು ಹೇಳ್ತಾರೆ, ಇನ್ ಅನಾಲಿಟಿಕಲ್ ರಿವ್ಯೂ ಆಫ್ ಮೋದಿಸ್ ಮೀಡಿಯಾ ಸ್ಟ್ರಾಟಜಿ, ನಿಯಮನ್ ರಿಪೋರ್ಟ್ಸ್ ನೋಟೆಡ್ that the Indian administration's attempts at the press manipulation often falter of foreign stores because international journalists are accustomed to holding leaders accountable. ಅದನ್ನ ಯೂಶುವಲಿ ಎಲ್ಲ ಜನತಾಂತ್ರಿಕ ದೇಶಗಳಲ್ಲಿ ಮಾಧ್ಯಮ ಏನ್ ಮಾಡುತ್ತೆ ಅಂತಂದ್ರೆ, ಅಲ್ಲಿಯ ಪ್ರಭುತ್ವವನ್ನ ಪ್ರಶ್ನಿಸುವ ಮೂಲಕ ಪ್ರಭುತ್ವದ ಉತ್ತರದಾಯಿತ್ವ ಇದೆಯಲ್ಲ, ಆ ಉತ್ತರದಾಯಿತ್ವವನ್ನ ಪಡೆಯೋದಕ್ಕೆ ಇಷ್ಟ ಮಾಡುತ್ತೆ ಜನರಿಗೆ ತರಿಸೋ ಸಲುವಾಗಿ. ಆದ್ರೆ ಭಾರತದಲ್ಲಿ ಈ ಪ್ರಭುತ್ವದ ಅಕೌಂಟೇಬಿಲಿಟಿ ಏನಿದೆ, ಆ ಅಕೌಂಟೇಬಿಲಿಟಿ ಮರೆಯುವಂತೆ ಮಾಧ್ಯಮಗಳು ಮಾಡ್ತಾ ಇವೆ. ಯಾಕೆಂದ್ರೆ ಪ್ರಭುತ್ವವನ್ನ ಪ್ರಶ್ನಿಸುವಂತಹ ಕೆಲಸವನ್ನ ಭಾರತೀಯ ಮಾಧ್ಯಮ
ಮಾಡ್ತಾ ಇಲ್ಲ, ಅದಕ್ಕೆ ಅವಕಾಶವೇ ಇಲ್ಲ ಅನ್ನುವ ಮಾತನ್ನು ಕೂಡ ಇದು ಬಹಳ ಸ್ಪಷ್ಟವಾಗಿ ನೇಮ್ ಫೌಂಡೇಶನ್ ಫಾರ್ ಜರ್ನಲಿಸಂ ಹೇಳುತ್ತೆ. ಹಾಗೇನೆ ಸೊ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ RSF ಅನ್ನೋ ಸಂಸ್ಥೆ ಇದೇ ರೀತಿಯ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದೆ. ಇನ್ನು VDEM ಅಂತ ವೆರೈಟೀಸ್ ಆಫ್ ಡೆಮೋಕ್ರಸಿ ಇನ್ಸ್ಟಿಟ್ಯೂಟ್, ಅದು ಜನತಾಂತ್ರಿಕ ಸಂಸ್ಥೆಗಳೇನಿವೆ ವಿಶ್ವದ ಎಲ್ಲೆಡೆ ಜನತಂತ್ರ ಇರಬೇಕು ಅನ್ನೋದಿದೆಯಲ್ಲ, ಅದಕ್ಕಾಗಿ ಕೆಲಸ ಮಾಡುವ ಸಂಸ್ಥೆಗಳು ಕೂಡ ಭಾರತದ ಈ ಪರಿಸ್ಥಿತಿಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿ. ಯಾಕೆಂದ್ರೆ ಭಾರತದ ಒಳಗಡೆ ಬಹಳ ಸ್ಪಷ್ಟವಾಗಿ ಜನತಂತ್ರ ಅನ್ನೋದು ಕುಸಿತಾ ಇದೆ ಅನ್ನುವ ಆತಂಕವನ್ನು ವ್ಯಕ್ತಪಡಿಸಿದೆ. ಅದರ ಜೊತೆಗೆ ಬಹಳ ಸ್ಪಷ್ಟವಾಗಿ ಭಾರತೀಯ ಮಾಧ್ಯಮದ ವಿಚಾರ ಕೂಡ ಈಗ ಚರ್ಚೆಗೆ ಬರ್ತಾ ಇದೆ. ವೈ ಭಾರತೀಯ ಮಾಧ್ಯಮ ಈ ಹಂತವನ್ನು ತಲುಪಿದೆ? ಒಂದು ದಟ್ ಮಾಧ್ಯಮ ಸ್ವಾತಂತ್ರ್ಯದ ಇಂಡೆಕ್ಸ್ ನಲ್ಲಿ, ಸೂಚ್ಯಂಕದಲ್ಲಿ ಭಾರತ 157ನೇ ಸ್ಥಾನದಲ್ಲಿದೆ, ಕುಸಿದು ಹೋಗ್ಬಿಟ್ಟಿದೆ. ಏಷ್ಯಾದಲ್ಲೂ ಕೂಡ ನಮ್ಮ ಪಕ್ಕದ ಪಾಕಿಸ್ತಾನ ಇದಕ್ಕಿಂತ ನಮ್ಮ ಹಾರಿಬಲ್ ಸಿಚುವೇಶನ್ ಮಾಧ್ಯಮದಲ್ಲಿದೆ ಅಂತ ಕೇವಲ ಗೋಧಿ ಮೀಡಿಯಾಗಳು ಇವರು ಮಾಡ್ತಾ ಇರೋದು ಏನು ಆಗಿದ್ರೆ ಇದೇ ವಿಚಾರಕ್ಕೆ ಬರ್ತೀನಿ. ಯಾವಾಗ ಅವರು 5 ದೇಶಗಳ ಪ್ರವಾಸವನ್ನು ಪ್ರಧಾನಿ ನರೇಂದ್ರ ಮೋದಿ ಕೈಗೊಂಡ್ರು, ಆಗ ಭಾರತೀಯ ಮಾಧ್ಯಮದಲ್ಲಿ ಇಂಡಿಯನ್ ಡಯಸ್ಪೊರಾ ಯಾವ ರೀತಿ ಮೋದಿಯನ್ನ ಸ್ವಾಗತ ಮಾಡಿದ್ರು, ಏನೇನು ವ್ಯವಸ್ಥೆ ಆಯ್ತು ಅನ್ನೋದು ಹೇಳಿದ್ರೆ ಹೊರತು ಇಡೀ ಈ ಪ್ರವಾಸದ ಫಲಶ್ರುತಿಯ ಬಗ್ಗೆ ಒಂದು ಚರ್ಚೆ ನಡೆದಿಲ್ಲ. ಅದರ ಜೊತೆಗೆ ಕೆಲವೊಂದು ವಿಚಾರಗಳು, ಆಸ್ಟ್ರೇಲಿಯಾ ಏನು ಯುರೇನಿಯಂ ಸಪ್ಲೈದ ಬಗ್ಗೆ ಆಸ್ಟ್ರೇಲಿಯಾ ಜೊತೆ ಒಂದು ಒಪ್ಪಂದಕ್ಕಾಯ್ತು ಅಂತ ಹೈಪ್ ಮಾಡಲಾಯಿತು. ಆದರೆ ಆ ಒಪ್ಪಂದಕ್ಕೆ ಮೊದಲು ಚರ್ಚೆ ನಡೆ ಅಂತಿಮ ಹಂತಕ್ಕೆ ಬಂದಿದ್ದು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ, ಅದನ್ನು ಪ್ರಸ್ತಾಪ ಮಾಡಿಲ್ಲ. ಅದರ ಜೊತೆಗೆ ಹಲವು ದೇಶಗಳಲ್ಲಿ, ಎಸ್ಪೆಷಲಿ ಆಸ್ಟ್ರೇಲಿಯಾದಲ್ಲಿ, ನ್ಯೂಜಿಲೆಂಡ್ಗಳಲ್ಲಿ ಮೋದಿ ಅವರ ವಿರುದ್ಧ ಪ್ರತಿಭಟನೆಗಳು ನಡೆದು, ಯಾಕಂದ್ರೆ ನಾಗರಿಕ ಹಕ್ಕುಗಳು ಏನಿದೆ ದಮನ ಆಗ್ತಾ ಇದೆ ಇಂಡಿಯಾದಲ್ಲಿ ಅಂತ. ಈ ಬಗ್ಗೆ ಯಾವ ರೀತಿಯ ಪ್ರಚಾರ ಸಿಗಬೇಕಾಗಿತ್ತೋ ಆ ಪ್ರಚಾರವನ್ನ ಭಾರತೀಯ ಮಾಧ್ಯಮಗಳು ಕೊಡ್ಲೇ ಇಲ್ಲ ಅಂತ, ಅದನ್ನೆಲ್ಲ ಮುಚ್ಚಿ ಹಾಕುವ ಯತ್ನ ನಡೀತು. ಅಂದ್ರೆ ಏನು, ಮೋದಿ ಅವರನ್ನ ಪ್ರಶ್ನಿಸಬೇಕಾಗಿತ್ತಲ್ಲ, ಅಂದ್ರೆ ಜನತಂತ್ರದ ಮಾಧ್ಯಮ ಏನಿದೆ, ಜನತಂತ್ರ ವ್ಯವಸ್ಥೆಯಲ್ಲಿರುವ ಮಾಧ್ಯಮ, ಅದರ ಮೂಲಭೂತ ಗುಣಧರ್ಮ ಅಂದ್ರೆ ಅದು ಪ್ರಶ್ನಿಸುವುದೇ ಆಗಿರುತ್ತೆ. ಪ್ರಭುತ್ವವನ್ನು ಪ್ರಶ್ನಿಸುವುದೇ ಪತ್ರಿಕಾ ಧರ್ಮ. ಆದರೆ ಇಲ್ಲಿ ಹಾರಿಬಲ್ ಸಿಚುವೇಶನ್ ಇಂಡಿಯಾದಲ್ಲಿ ಉಂಟಾಗಿದೆ ಅನ್ನೋದನ್ನ ವಿದೇಶಿ ಜನತಂತ್ರ ಸಂಸ್ಥೆಗಳು ಉಳಿದವರು ಇದು ಮಾಡಿದ್ರೆ. ಯಾಕಂದ್ರೆ ಇಂಡಿಯಾದ ಮಾಧ್ಯಮಗಳು ಪ್ರಶ್ನಿಸುವುದು ಪ್ರತಿಪಕ್ಷಗಳನ್ನೇ ಹೊರತು ಆಡಳಿತ ಪಕ್ಷವನ್ನು ಪ್ರಶ್ನಿಸ್ತಾನೇ ಇಲ್ಲ. ಸೊ ಪ್ರಶ್ನಿಸಬೇಕಾದ ಯಾರನ್ನ? ಆಡಳಿತ ಪಕ್ಷವನ್ನು. ಒಂದು ಪ್ರತಿಪಕ್ಷವಾಗಿ ಮಾಧ್ಯಮ ಕೆಲಸ ಮಾಡಬೇಕು ಅನ್ನೋದು ಪತ್ರಿಕೋದ್ಯಮದ ಬೇಸಿಕ್ ಆದ ಮೂಲಭೂತ ತತ್ವಾದರ್ಶ. ಯು ವಿಲ್ ಹ್ಯಾವ್ ಟು ಕ್ವಶ್ಚನ್ ಯಾರನ್ನ? ಪ್ರಭುತ್ವವನ್ನ. ಆದರೆ ಇಲ್ಲಿ ಪ್ರಭುತ್ವವನ್ನ ಪ್ರಶ್ನಿಸಲಾಗದ ಸ್ಥಿತಿ ನಿರ್ಮಾಣ ಆಗಿದೆ. ಪ್ರಭುತ್ವವನ್ನು ಪ್ರಶ್ನಿಸಲ್ಲ, ಅದರ ಬದಲು ವಿರೋಧ ಪಕ್ಷಗಳನ್ನು ಪ್ರಶ್ನಿಸ್ತಾರೆ ಅಂತ. ಇಲ್ಲಿ ನೋಡಿ, ನೀವು ಮಾಧ್ಯಮಗಳು ನೋಡ್ತಾ ಬನ್ನಿ, ನಮ್ಮ ಬಹುತೇಕ ಮಾಧ್ಯಮಗಳು ಅವರು ರಾಹುಲ್ ಗಾಂಧಿಯನ್ನು ಪ್ರಶ್ನಿಸ್ತಾರೆ. ಅಲ್ರಿ, ಅವ್ರು ಅಧಿಕಾರದಲ್ಲಿಲ್ಲ, ವಿರೋಧ ಪಕ್ಷದಲ್ಲಿರೋರು. ಮೊದಲು ಪ್ರಶ್ನಿಸ್ಬೇಕಾದ್ರೆ ಮೋದಿಯನ್ನ, ಅಮಿತ್ ಶಾ ಅವರನ್ನ, ಯೋಗಿಯನ್ನ, ಭೋಗಿಯನ್ನ, ಮೋಗಿಯನ್ನ, ಇಂಥವ್ರನ್ನ ಪ್ರಶ್ನಿಸ್ಬೇಕು. ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಅಂತ. ಆದ್ರೆ ಭಾರತೀಯ ಮಾಧ್ಯಮ ಇದು ಯಾವುದು ಮಾಡದೆ ಪ್ರತಿಪಕ್ಷಗಳು, ಕಾಂಗ್ರೆಸ್ ಏನ್ ಮಾಡ್ತಿದೆ ಗೊತ್ತಾ, ರಾಹುಲ್ ಗಾಂಧಿ ಏನ್ ಮಾಡ್ತಿದ್ದಾರೆ ಗೊತ್ತಾ, ಸೋನಿಯಾ ಗಾಂಧಿ ಏನ್ ಮಾಡ್ತಾರೆ, ಮೋದಿ ಏನ್ ಮಾಡ್ತಿದ್ದಾರೆ ಹೇಳ್ರಪ್ಪ, ಆಡಳಿತ ಅವ್ರ ಕೈಲಿದ್ದಾರೆ. ನಿತಿನ್ ಗಡ್ಕರಿ ಏನ್ ಮಾಡ್ತಾರೆ ಹೇಳ್ರಪ್ಪ, ಅದನ್ನು ಮಾತ್ರ ಹೇಳಿದ್ರೆ ಮುಚ್ಚುಮರೆ ಮಾಡುತ್ತಾ ಹೋಗುದು. ಒಂದ್ ಕಡೆಯಿಂದ ಆಡಳಿತ ಪಕ್ಷವನ್ನ ಪ್ರಶ್ನಿಸದೆ ಜನತಂತ್ರದ ಗೋಪುರ ಇದೆಯಲ್ಲ, ಅದು ಕುಸಿಯುವುದರಲ್ಲಿ ಮಾಧ್ಯಮಗಳು ಪಾತ್ರ ವಹಿಸಿವೆ ಅನ್ನುವ ಆತಂಕ ಕೂಡ ವಿದೇಶಿ ಮಾಧ್ಯಮಗಳಲ್ಲಿ ಕಾಣಬಹುದು ನೀವು. ಎಸ್ಪೆಷಲಿ ಈ ಮೋದಿ ಪ್ರವಾಸ ಸಂದರ್ಭದಲ್ಲಿ ಗಾರ್ಡಿಯನ್, ವಾಷಿಂಗ್ಟನ್ ಪೋಸ್ಟ್ ಮೊದಲಾದ ವಿಶ್ವದ ಖ್ಯಾತ ಪತ್ರಿಕೆಗಳಿವೆ. ಅದು ಕೂಡ ಮೋದಿಯವರು ಯಾಕೆ ಮಾಧ್ಯಮವನ್ನು ಎದುರಿಸದೆ ಓಡ್ ಹೋಗ್ತಿದ್ದಾರೆ ಅನ್ನೋ ಪ್ರಶ್ನೆಯ ಬಗ್ಗೆ ತಮ್ಮ ಎಡಿಟೋರಿಯಲ್ಗಳನ್ನು ಬರೆದಿದ್ದಾರೆ, ಲೇಖನಗಳನ್ನು ಬರೆದಿದ್ದಾರೆ. ಮೋದಿ ಅಂದರೆ ಅವರು ಯಾರ ಮುಂದೆ ದಟ್ ಮಾತನಾಡ್ತಾರೆ ಅಂತಂದ್ರೆ ಮೊದಲೇ ಪ್ರಶ್ನೆಯನ್ನ ಕಳಿಸಿ ನಿಂತಂತವ್ರ ಮುಂದೆ ಹೊರತು ಅವರು ಇನ್ಯಾರ ಮುಂದೂ ಮಾತನಾಡುವ ಶಕ್ತಿಯನ್ನ ಹೊಂದಿಲ್ಲ ಅಂತ ವಿಶ್ವದ ಮಾಧ್ಯಮಗಳು ಹೇಳ್ತಾರೆ. ಸೊ ನಾವು ಯಾರನ್ನ ವಿಶ್ವಗುರು ಅಂದ್ಕೊಂಡಿದ್ವೋ ಅವರು ವಿಶ್ವಗುರು ಅಲ್ಲ, ಅವರು ಯಾರಿಗೂ ಗುರು ಅಲ್ಲ ಅನ್ನೋದು ಪ್ರತಿ ಕ್ಷಣ ಸಾಬೀತಾಗ್ತಾ ಹೋಗ್ತಾ ಇದೆ. ಸೊ ಮೋದಿಯವರು ನಮ್ಮ ಪ್ರಧಾನಿಗಳು. ಆದ್ರಿಂದ ವಿಶ್ವದ ಎಲ್ಲ ಪತ್ರಿಕೆಗಳಲ್ಲಿ ಈ ವರದಿ ಬರೋದು ನಮಗೂ ನೋವನ್ನು ಉಂಟು ಮಾಡುತ್ತೆ.
ಯಾಕೆ ನಮ್ಮ ಪ್ರಧಾನಿ ಅವರು ಟೆಲಿಪ್ರಾಂಪ್ಟರ್ ಬಿಟ್ಟು ಮಾತನಾಡೋಕೆ ಸಾಧ್ಯ ಆಗ್ತಾ ಇಲ್ಲ? ಅವರ ಅಪ್ಪರ್ ಚೇಂಬರ್ ಅಷ್ಟು ಖಾಲಿಯಾಗಿದೆಯಾ? ಹಾಗಿದ್ರೆ ಹಿಂದೂ ಧರ್ಮ ಮುಸ್ಲಿಂ ವಿರೋಧ ಬಿಟ್ರೆ ಇವತ್ತಿನ ಪ್ರಭುತ್ವದ ತಲೆಯೊಳಗೆ ಬೇರೆ ಇಲ್ವೇ ಇಲ್ವಾ ಅನ್ನುವ ಪ್ರಶ್ನೆ ಕೂಡ ಕೇಳಬೇಕಾದಂಥ ದುಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ. ಸೊ ಭಾರತ ಕಂಡ ಪ್ರಧಾನಿಗಳಲ್ಲಿ ಇಂತಹ ದುರ್ಬಲ ಪ್ರಧಾನಿ, ಮಾಧ್ಯಮದಿಂದ ತಪ್ಪಿಸಿಕೊಂಡು ಓಡಿ ಹೋಗುವ ಪ್ರಧಾನಿಯನ್ನು ಈ ದೇಶ ಕಂಡಿರಲಿಲ್ಲ. ಇವತ್ತು ಆ ಸ್ಥಿತಿ ತಲುಪಿದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಿಯನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರೂ ನಮಸ್ಕಾರ.